ನಮಸ್ಕಾರಗಳು ಪ್ರಿಯ ವೀಕ್ಷಕರೇ. ಮೊದಲನೇದಾಗಿ ಹೊಸದೊಂದು ವಿಡಿಯೋಗೆ ಎಲ್ಲ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಮೊದಲನೇದಾಗಿ ಈ ಒಂದು ವಿಡಿಯೋ ಬಂದು ಕಟ್ಟಡ ಕಾರ್ಮಿಕ ಸ್ಕಾಲರ್ಶಿಪ್ ಬಗ್ಗೆ, ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಏನಿದೆ ಅದರ ಬಗ್ಗೆ ಒಂದು ಮುಖ್ಯವಾದ ಅಪ್ಡೇಟ್ ಬಗ್ಗೆ. ಈ ಹಿಂದೆಯೇ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಂಹಿತಾ ಮೇಡಮ್ ಅವರು ಈ ಹಿಂದಿನ ಹಲವಾರು ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಈಗ ಈ ಒಂದು ಕಟ್ಟಡ ಕಾರ್ಮಿಕ ಇಲಾಖೆಯ ವತಿಯಿಂದ ಬರುವಂಥ ಒಂದು ಕಟ್ಟಡ ಕಾರ್ಮಿಕ ಸ್ಕಾಲರ್ಶಿಪ್ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಏನಿಲ್ಲ ವೀಕ್ಷಕರೇ, ಕಳೆದ ಒಂದು ನೋಟಿಫಿಕೇಷನಲ್ಲಿ ಬಂದಿರುವ ಮಾಹಿತಿಗಳ ಪ್ರಕಾರ ಒಂದು ಕೊನೆಯ ದಿನಾಂಕವನ್ನು, ಅಂದರೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಅದು ಏನಿದೆ ಅದನ್ನು ನವೆಂಬರ್ 30ನೇ ತಾರೀಕು ಅಂತೆಂದು ನಿಗದಿಪಡಿಸಲಾಗಿತ್ತು. ಅಂದರೆ ಇನ್ನೇನು 5 ದಿನ ಇತ್ತು. ಬಟ್ ಈಗ ಅದನ್ನು ಮುಂದೂಡಲಾಗಿದೆ. ಅಂದರೆ ಬರೋಬ್ಬರಿ 2 ತಿಂಗಳಷ್ಟು ಸಮಯವನ್ನು ಕೊಟ್ಟು ಬರುವ ವರ್ಷ ಅಂದರೆ ಜನವರಿ 31ನೇ ತಾರೀಕು 2025 ಅಂದರೆ ಬರುವ ವರ್ಷ ಜನವರಿ ಕೊನೆಯ ದಿನದವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಓಕೆ. ಇದಕ್ಕೆ ಮುಖ್ಯವಾದಂಥ ಒಂದು ಕಾರಣ ಬಂದು ಹಲವಾರು MCOM ಮತ್ತು BCOM ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಏನಿತ್ತು ಅದು ಬರುವಾಗ ಸ್ವಲ್ಪ ಲೇಟ್ ಆಗ್ಬಿಡ್ತು. ಅಂದರೆ ಕಳೆದ 2 ವಾರ ಹಿಂದೆ ಅಷ್ಟೇ ಬಂದಿರುವಂಥದ್ದು. ಆದುದರಿಂದ ಈಗ ಈ ಒಂದು ಸ್ಕಾಲರ್ಶಿಪ್ಪಿಗೆ ಇರುವಂಥ ಕೊನೆಯ ದಿನಾಂಕವನ್ನು ಬರುವ ವರ್ಷ ಅಂದರೆ 2025 ಜನವರಿ 31ನೇ ದಿನಾಂಕದವರೆಗೂ ಎಕ್ಸ್ಟೆಂಡ್ ಮಾಡಲಾಗಿದೆ. ಓಕೆ. ಅದೇನು ನೀವು ಇಲ್ಲಿ ಈ ಒಂದು ಸ್ಕ್ರೀನಲ್ಲಿ ಕಾಣ್ತಿದ್ದೀರಾ ಆ ಒಂದು ನೋಟಿಫಿಕೇಷನ್ ಬಗ್ಗೆ. ಇಲ್ಲಿ ಕೊಟ್ಟಿರುವಂಥದ್ದು. ಹಾಗೆ ಇಲ್ಲಿ ಒಂದು ಕೆಲವೊಂದಿಷ್ಟು ಮಾಹಿತಿಗಳ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ ಮಾಡಲಾಗಿದೆ. ಅಂದರೆ ಮುಖ್ಯವಾಗಿ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಕಾರ್ಮಿಕನ ಮಾಸಿಕ ವೇತನವನ್ನು 35,000 ರೂಪಾಯಿಗಿಂತ ಮೀರಿರಬಾರದು ಅಂತ ಈಗ ನಮೂದಿಸಲಾಗಿದೆ. ಈ ಹಿಂದೆ ಇದು ಎಲ್ಲಿಗೆ ಒಂದು 15,000ದಷ್ಟಿತ್ತು. 15ರಿಂದ 20,000ವರೆಗೆ ಇತ್ತು. ಅದಕ್ಕಿಂತ ಮುಂಚೆ 11,000 ಇತ್ತು. ಬಟ್ ಈಗ ಇದನ್ನು 35,000 ರೂಪಾಯಿವರೆಗೆ ಮೀರಿರಬಾರದು ಅಂತ ಎಂದು ಹೊಸದಾದ ಒಂದು ನೋಟಿಫಿಕೇಶನ್ ಮೂಲಕ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಲಾಗಿದೆ. ಇದೊಂದು ಈಗ ಬಂದಿರುವಂಥ ಒಂದು ಮುಖ್ಯವಾದ ಅಪ್ಡೇಟ್. ಅದು 2024 ಮತ್ತು 25ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಿಸಿದಂಥ ಪ್ರೋತ್ಸಾಹ ಧನಕ್ಕೆ. ಓಕೆ. ಹಾಗೆ ಇಲ್ಲಿ ಇನ್ನಷ್ಟು ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ಇದೆಲ್ಲ ಆ್ಯಸ್ ಯೂಶುವಲ್ ನಾವು ಈ ಹಿಂದೆ ಹಲವಾರು ಬಾರಿ ನೋಡಿದ್ದೇವೆ. ಬಟ್ ಆದರೂ ಸಹ ಮತ್ತೊಮ್ಮೆ ಇದರ ಬಗ್ಗೆ ಹೇಳ್ತೇನೆ. ಕಾರಣ ಇದು ಮುಖ್ಯವಾಗಿರುವಂಥದ್ದು ಮತ್ತು ಹಲವಾರು ವಿದ್ಯಾರ್ಥಿಗಳು ಇಲ್ಲೇ ಹಲವಾರು ಒಂದು ಗೊಂದಲಗಳನ್ನು ಸೃಷ್ಟಿಸುವಂಥದ್ದು ಮತ್ತು ಹಲವಾರು ತಪ್ಪುಗಳನ್ನು ಮಾಡುವಂಥದ್ದು. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡುವ ಮೂಲಕ ಅದನ್ನು ಸಂಪೂರ್ಣವಾಗಿ ಒಂದು ಅಪ್ಲಿಕೇಶನ್ ಒಂದು ಅರ್ಜಿ ಸಲ್ಲಿಸುವ ಒಂದು ಪ್ರೊಸೀಜರಲ್ಲಿ ನೀವು ಯಾವುದೇ ರೀತಿಯ ತಪ್ಪನ್ನು ಮಾಡದೇ ಇರಲಿ ಅಂತ ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತೇನೆ. ಇಲ್ಲಿ ನೀವು ಗಮನಿಸಬಹುದು, ಶೈಕ್ಷಣಿಕ ಪ್ರೋತ್ಸಾಹಧನ ಸಹಾಯ ಅರ್ಜಿ ಸಲ್ಲಿಸಲು ಪಾಲಿಸಬೇಕಾದ ಸೂಚನೆಗಳು. ಮೊದಲನೇದಾಗಿ, ಒಂದು ಕುಟುಂಬದಿಂದ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಶೈಕ್ಷಣಿಕ ಪ್ರೋತ್ಸಾಹಧನ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅಂದರೆ ಒಂದು ಕುಟುಂಬದಿಂದ ಒಬ್ಬ ವಿದ್ಯಾರ್ಥಿಗೆ ಮಾತ್ರವಾಗಿರುತ್ತದೆ ಈ ಒಂದು ಶೈಕ್ಷಣಿಕ ಪ್ರೋತ್ಸಾಹಧನ. ಎರಡನೇದು, ಪಾಸ್ಬುಕ್ ಜೆರಾಕ್ಸ್ ಪ್ರತಿ ಲಗತ್ತಿಸುವಾಗ ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಸ್ಪಷ್ಟವಾಗಿ ಕಾಣುವಂತಿರಬೇಕು. ತಪ್ಪಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಮೂರನೇದಾಗಿ ಮುಖ್ಯವಾಗಿರು, SLC ಮತ್ತು PUC ಅಂಕಪಟ್ಟಿಯಲ್ಲಿನ ವಿವರಗಳು ಸ್ಪಷ್ಟವಾಗಿ ಕಾಣುವಂತಿರಬೇಕು. ತಪ್ಪಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಹಾಗೆ ನಾಲ್ಕನೇದು, ಪದವಿ ಮತ್ತು ಸ್ನಾತಕೋತ್ತರ ಮತ್ತು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ವಿದ್ಯಾರ್ಥಿಗಳ ಅಂಕಪಟ್ಟಿಗಳ ವಿವರಗಳು ಸ್ಪಷ್ಟವಾಗಿ ಕಾಣುವಂತಿರಬೇಕು ಮತ್ತು ಹಿಂದಿನ 2 ಸೆಮಿಸ್ಟರ್ಗಳ ಅಂಕಪಟ್ಟಿಯನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ತಪ್ಪಿದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಮಾಹಿತಿ, ಇಲ್ಲಿ ನೀವು ನಿಮ್ಮ ಯಾವುದೇ ಒಂದು ಸ್ನಾತಕೋತ್ತರ ಪದವಿ ಇರಲಿ, ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಮೆಡಿಕಲ್ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು BSc ಅಥವಾ ನರ್ಸಿಂಗ್ ಯಾವುದೇ ಒಂದು ಪದವಿ ಇರಲಿ, ನೀವು ಸಲ್ಲಿಸುವಂಥ ಒಂದು ಅಂಕಪಟ್ಟಿ ಏನಿದೆಯೋ ಅದನ್ನು ಮುಖ್ಯವಾಗಿ ನಿಮ್ಮ ಪ್ರಿನ್ಸಿಪಾಲ್ ಕಡೆಯಿಂದ ಅಥವಾ HOD ಕಡೆಯಿಂದ ಅಟೆಸ್ಟ್ ಮಾಡಿರಬೇಕು. ಓಕೆ. ಅದು ಇಲ್ಲಿ ಅವರು ಬರೆದಿಲ್ಲ, ಬಟ್ ಅದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಖಂಡಿತವಾಗಿ ನೀವು ಕಡ್ಡಾಯವಾಗಿ ಅದನ್ನು ಅಟೆಸ್ಟ್ ಮಾಡ್ಕೊಳ್ಳಿ. ಓಕೆ. ಐದನೇದು, ವಿದ್ಯಾರ್ಥಿಯ ತಂದೆ ತಾಯಿ ಈ 3 ಜನ, ವಿದ್ಯಾರ್ಥಿ ಮತ್ತು ತಂದೆ ತಾಯಿ ಮತ್ತು ಈ 3 ಜನರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಆಫ್ಕೋರ್ಸ್ ಅಲ್ಲಿ ಅಪ್ಲೋಡ್ ಅಂದರೆ ಅಪ್ಲಿಕೇಶನ್ ಮಾಡುವಾಗ ರಿಜಿಸ್ಟ್ರೇಷನ್ ಪ್ರಾಸೆಸ್ಸಲ್ಲಿ ಅದು ಕೇಳ್ತಾರೆ. ನೀವು ಅಲ್ಲಿ ನಿಮ್ಮ ಒಂದು ತಂದೆ ತಾಯಿ ಮತ್ತು ನಿಮ್ಮ ಅಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ನ ನಂಬರ್ ಹಾಗೂ ಆ ಒಂದು ಫೋಟೋ ಕಾಪಿಯನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆ. ಆಧಾರ್ ಸಂಖ್ಯೆ ತಪ್ಪಾಗಿ ನಮೂದಿಸಿದಲ್ಲಿ ಅಥವಾ ತಪ್ಪಾಗಿ PDF ಅಪ್ಲೋಡ್ ಮಾಡಿದ್ದಲ್ಲಿ ಅಂತ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಓಕೆ. ಆರನೇದು, ತಂದೆ ಅಥವಾ ತಾಯಿ ಮರಣ ಹೊಂದಿದ್ದಲ್ಲಿ ಅವರ ಮರಣ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕು. ತಪ್ಪಿದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಓಕೆ. ಇದಿಷ್ಟು ಅವರು ಕೊಟ್ಟಿರುವಂಥ ಕೆಲವೊಂದು ಸೂಚನೆಗಳು. ಇದಲ್ಲದೆ ಇನ್ನೊಂದು ಮುಖ್ಯವಾದ ಸೂಚನೆಗಳು ನಾನು ಈಗಲೇ ಹೇಳಿದಾಗೆ ಅಪ್ಲೋಡ್ ಮಾಡುವಾಗ ನಿಮ್ಮ ಅಂದರೆ ಮಾಸ್ ಕಾರ್ಡ್ ಏನಿದೆ ಅಪ್ಲೋಡ್ ಮಾಡುವಾಗ ನೀವು ಅದು ಮುಖ್ಯವಾಗಿ
ಕಡ್ಡಾಯವಾಗಿ ಅದನ್ನು ಟೆಸ್ಟ್ ಮಾಡಿಸ್ಕೊಳ್ಳಿ. ಬಿಕಾಸ್ ಅದರ ನಂತರ ನಿಮ್ಮ ಒಂದು ಹಣ ಏನು ಅದು ಬಿಡುಗಡೆಯಾಗಿರ್ತದೆ, ಅದು ಮತ್ತೆ ಡಿಸಪ್ರೂವ್ ಆದರೆ ಅದು ಮತ್ತೇನು ಮಾಡಲಿಕ್ಕಾಗಲ್ಲ, ತುಂಬ ಕಷ್ಟ ಆಗ್ತದೆ. ಓಕೆ, ಎರಡನೇದು ಮುಖ್ಯವಾಗಿ ನಿಮ್ಮ ಎಲ್ಲ ಒಂದು SLC ಮತ್ತು PUC ಅಂಕಪಟ್ಟಿ, ಅದರ ಜೊತೆಗೆ ಬೇರೆ ಯಾವುದೇ ಒಂದು ಐಡೆಂಟಿಟಿ ಪ್ರೂಫ್ ಆಗಿರ್ಬೋದು ಎಲ್ಲ ಸಲ್ಲಿಸುವಾಗ ಕ್ಲಿಯರ್ ಕಟ್ ಆಗಿರುವಂಥ ಒಂದು PDF ಫೋಟೋ ಕಾಪಿಯನ್ನು ಅಪ್ಲೋಡ್ ಮಾಡಿ. ಓಕೆ, ಸೊ ಗಮನಿಸಿ ವೀಕ್ಷಕರೇ, ವಿದ್ಯಾರ್ಥಿಗಳೇ, ಅಂದರೆ ಈ ಬರುವಂಥ ನವಂಬರ್ 30ನೇ ತಾರೀಕಿನಲ್ಲಿ ಅಂತ ಕೊಟ್ಟಿದ್ದಂಥ ಒಂದು ಕೊನೆಯ ದಿನಾಂಕ ಏನಿದೆ ಅದು ಎಕ್ಸ್ಟೆಂಡ್ ಮಾಡಲಾಗಿದೆ. ಈಗ ಕಟ್ಟಡ ಕಾರ್ಮಿಕ ಇಲಾಖೆ ವತಿಯಿಂದ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅರ್ಜಿ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಕೊನೆಯ ದಿನಾಂಕವನ್ನು ಬರುವ ವರ್ಷ ಜನವರಿ 31ನೇ ತಾರೀಕಿನವರೆಗೂ ಎಕ್ಸ್ಟೆಂಡ್ ಮಾಡಲಾಗಿದೆ. ಬಟ್ ಹಾಗಂತ ಹೇಳ್ಬಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡ್ಕೋಬೇಡಿ. ಬಿಕಾಸ್ ನಮಗೆ ಗೊತ್ತಿಲ್ಲ, ಲಾಸ್ಟಿಗೆ ಸರ್ವರ್ ಏನಾಗ್ತದೆ, ಬ್ಯುಸಿ ಆಗ್ತದೆ, ಆಮೇಲೆ ಇನ್ನು ಕೆಲವೊಂದು ಟೈಮಿಗೆ ಏನಾಗ್ತದೆ, ಇನ್ಆ್ಯಕ್ಟಿವ್ ಆಗಿಬಿಡ್ತದೆ, 404 ಅದು ಸೈಟ್ ನಾಟ್ ಫೌಂಡ್ ಅಂತ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಬಂದುಬಿಡ್ತದೆ. ಸೊ ಟು ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್ ಇಟ್ಸ್ ಬೆಟರ್ ಟು ಅಪ್ಲೈ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಓಕೆ, ಇವತ್ತೇ ಅಪ್ಲಿಕೇಶನ್ ಹಾಕಿ. ಇನ್ನು ಯಾರೆಲ್ಲ ರಿಜಿಸ್ಟ್ರೇಷನ್ ಆಗಲಿಲ್ಲ ಅವರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಸೊ ಇದರ ಬಗ್ಗೆ ಕಂಪ್ಲೀಟಾಗಿ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಹಾಗೆ ಹೇಗೆ ಅಪ್ಲಿಕೇಶನ್ ಹಾಕೋದು, ಅದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು.